ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನಿನಗೆ ಗೊತ್ತಿಲ್ಲದ ಹಾಗೆ ಅವನನ್ನು ಕಳಿಸಿ, ಅವನಿಗೆ ಗೊತ್ತಿಲ್ಲದ ಹಾಗೆ ನಿನ್ನನ್ನು ಕಳಿಸಿ ನಿಮ್ಮಿಬ್ಬರನ್ನು ಒಂದ್ ಮಾಡಿದ್ದೆ ಆ ದೇವತೆ ಶ್ರಾವಣಿ ಅಮ್ಮವ್ರ ಕಡೆ. ಶ್ರಾವಣಿ ಅಮ್ಮವ್ರು ಇರ್ಲಿಲ್ಲ ಅಂದಿದ್ರೆ ಸುಬ್ಬು ಅಮ್ಮ ಅಮ್ಮ ಅಂತ ಕೊರಗ್ತಾ ಇರ್ಬೇಕಾಗಿತ್ತು. ನೀನು ಮಗನಿಂದ ಹೀಗೆ ದೂರ ಉಳಿಬೇಕಾಗಿತ್ತು. ಇದಂತೂ ಸತ್ಯ ಕಣೆ, ನೆನಪಿಟ್ಕೋ. ನೀನು ಅವ್ರ ಮೇಲೆ ಜಿದ್ದು ಬಿದ್ದು ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಅವರು ನಿನ್ನ ತಾಯಿಸ್ತಾ ಅಂತ ನೋಡ್ತಾ ಇದಾರೆ ಕಡೆ, ತಾಯಿಸ್ತಾ ಅಂತ ನೋಡ್ತಾ ಇದಾರೆ. ನಿನ್ನ ಮಗಳು ಮದುವೆ ಮಾಡಿಸಿದಲ್ದೆ, ನಿನ್ನ ಮಗನ್ನ ನಿನ್ನ ಒಂದು ಮಾಡಿಸಿದಲ್ದೆ, ಯಾವಾಗ್ಲೂ ಈ ಮನೆ ಸಂತೋಷದ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಕಣೆ. ಲಕ್ಷಾಂತರ ಜನಕ್ಕೆ ಕೈ ಚಾಚಿ ಕೊಟ್ಟಿರೋ ಮನೆ ಕುಡಿ ಅವರು. ಆದ್ರೆ ಈಗ ಒಂದು ಬೊಗಸೆ ಪ್ರೀತಿಗೋಸ್ಕರ ನಿನ್ನ ಮುಂದೆ ಕೈ ಚಾಚಿ ನಿಂತಿದ್ದಾರೆ ಕಣೆ. ಇಷ್ಟು ಹೇಳಿದ್ರು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಬರಲ್ವಲ್ಲ. ನಿನಗೆ ಮನುಷ್ಯತ್ವನೇ ಇಲ್ಲ ಕಣೆ. ಕಲ್ಲಾಗೋಗಿದೆ ಕಣೆ ವಿಶಾಲಿ. ನೀನು ನಮ್ಮ ಶ್ರಾವಣಿ ಅಮ್ಮವರು ತಾಯಿ ಇಲ್ದಿರೋ ತಬ್ಲಿ ಕಣೆ. ನಿನ್ನಲ್ಲಿ ತಾಯಿ ಪ್ರೀತಿ ಹುಡುಕ್ತಾ ಇದ್ದಾರೆ, ಆದ್ರೆ ನಿನಗೆ ತಾಯಿ ಹೃದಯನೇ ಇಲ್ವಲ್ಲೇ. ಏನಾದ್ರೂ ಮಾಡ್ಕೋ, ಹೋಗು. ನನ್ನ ಮಕ್ಳ ಜೀವನ ಹಾಳು ಮಾಡಿರೋರ್ಗೆ ಈ ಮನೆ ಜಾಗ ಇಲ್ಲ. ನಮ್ ಜೀವನಕ್ಕೆ ವಿಷ ಕೈಯಲ್ಲಿ ಅನ್ನ ತಿನ್ಬೇಕಾ? ನಾನು ಯಾರನ್ನು ಸೊಸೆ ಅಂತ ಒಪ್ಕೊಂಡಿಲ್ಲ, ಒಪ್ಕೊಳ್ಳೋದು ಇಲ್ಲ. ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಅವರು ನಿನ್ನ ತಾಯಿಸ್ತಾ ಅಂತ ನೋಡ್ತಾ ಇದ್ದಾರೆ ಕಣೆ, ತಾಯಿಸ್ತಾ ಅಂತ ನೋಡ್ತಾ ಇದ್ದಾರೆ. ನನ್ನ ಮಗ ನನ್ನಿಂದ ದೂರ ಆಗ್ಬಿಟ್ಟ, ನನ್ನಿಂದ ಕಳೆದೋಗ್ಬಿಟ್ಟ ಅಂತ ಗೊಳೆ ಅಂತ ಅಳ್ತಿದ್ಯಲ್ಲ, ಆ ನಿನ್ನ ಮಗ ಮತ್ತೆ ವಾಪಸ್ ಸಿಗೋ ಹಾಗೆ ಮಾಡಿದ್ದೆ ನಮ್ ಶ್ರಾವಣಿ ಅಮ್ಮವರು. ನಾನು ಈ ಮನೆಗೆ ಯಾವತ್ತಿಗೂ ಕಳಂಕ ಆಗಲ್ಲ. ಈ ಮನೆ ಯಾವತ್ತಿಗೂ ಕಳೆಯಾಗಿರ್ಬೇಕು ಅಂತ ಬಯಸೋಳು ನಾನು. ಈ ಮನೆ ಅನ್ನೋ ಪುಟ್ಟು ಗೂಡಲ್ಲಿ ನಾನು ಹೊಸದಾಗಿ ಬಂದು ಸೇರಿರೋಳು. ನೀವು ಒಪ್ಕೊಂಡಿಲ್ಲ ಅಂದ್ರೂ ನೀವೆಲ್ಲರೂ ನನ್ನವರು ಅಂತ ತಿಳ್ಕೊಂಡಿರೋಳು. ನೀವೆಲ್ಲರೂ ಪ್ರೀತಿಯಿಂದ ಕಾಣ್ಬೇಕು ಅಂತ ಅನ್ಕೊಂಡಿರೋಳು. ನೀವು ನನ್ನ ಬೈದ್ರೂ ಸರಿನೇ, ಹೊಡೆದ್ರೂ ಸರಿನೇ, ನಾನು ನಿಮ್ಮ ವಿರುದ್ಧವಾಗಿ ಏನು ಮಾತಾಡಲ್ಲ. ಯಾಕಂದ್ರೆ ನೀವು ನನಗೆ ಮುತ್ತಿನಂತ ಗಂಡನ ಕೊಟ್ಟಿದ್ದೀರ. ಇದು ನೋಡು, ಈ ಸ್ಲೇಟ್ ನಿನಗೆ, ಇದ್ರಲ್ಲಿ ಪೆನ್ಸಿಲ್ಸ್ ಇದೆ, ಈ ಬುಕ್ಕು ಕೂಡ ನಿನಗೆ, ಈ ಡಾಕ್ಟರ್ ಸೆಟ್ ನಿನಗೆ. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು ಶ್ರಾವಣಿ ಅತ್ತೆ, ನೀವೆಷ್ಟು ಒಳ್ಳೆಯರು. ಐ ಲವ್ ಯು ಶ್ರಾವಣಿ ಅತ್ತೆ. ಇಲ್ಲಿ ನೋಡು, ಇಷ್ಟು ದಿನ ವರನ್ ಮದುವೆ ನಿಂತೋಯ್ತಲ್ಲ ಅನ್ನೋ ನೋವಿತ್ತು. ಆದ್ರೆ ಈಗ ಅವಳು ಮದುವೆ ಆಗಿ ಅವಳು ಇಷ್ಟಪಟ್ಟಾಗೆ ಗಂಡನ ಮನೆಯಲ್ಲಿ ಬದುಕ್ತಿದ್ದಾಳೆ. ಇನ್ನು ಶ್ರೀವಲ್ಲಿನ ಮದುವೆ ಆಗೋಕ್ಕೆ ಸುಬ್ರಹ್ಮಣ್ಯನ್ಗೇನು ಇಷ್ಟ ಇರಲಿಲ್ಲ. ಆದರೂ ನಾವೆಲ್ಲ ಒತ್ತಾಯ ಮಾಡಿದ್ವಲ್ಲ ಅಂತ ಮದುವೆಗೆ ಒಪ್ಕೊಂಡಿದ್ದ. ಆದರೆ ಏನು ಮಾಡೋದು, ಶ್ರೀವಲ್ಲಿ ಹಣೆಯಲ್ಲಿ ಸುಬ್ರಹ್ಮಣ್ಯನ ಹೆಸರು ಬರೆದಿರಲಿಲ್ಲ ಅನಿಸುತ್ತೆ. ಶ್ರಾವಣಿ ಅಮ್ಮರು ಸುಬ್ರಹ್ಮಣ್ಯನ ಕೈ ಹಿಡಿಬೇಕು ಅಂತ ಆ ದೇವರೇ ಬರ್ತಿದ್ದ ಅನ್ಸುತ್ತೆ. ದೇವ್ರ ಇಚ್ಛೆ ಇಲ್ಲದೆ ಇಷ್ಟೆಲ್ಲ ನಡೆಯೋದಕ್ಕೆ ಸಾಧ್ಯನಾ? ಛೇ, ಇದ್ಯಾವುದು ನನ್ನ ಆಳ್ತಲೆಗೆ ಹೋಗ್ಲೇ ಇಲ್ವಲ್ಲ. ಪಾಪ ಶ್ರಾವಣಿ ಅಮ್ಮವರು ನನ್ಗೇನು ದ್ರೋಹ ಮಾಡಿದ್ದಾರೆ ಅಂತ ನಾನು ಈ ಥರ ಆಡ್ಬಿಟ್ಟೆ. ನಾನು ಅವ್ರಿಗೆ ಅಂದಿರೋ ಮಾತು ಒಂದ ಎರಡ, ಇಷ್ಟೆಲ್ಲ ಅನ್ನಿಸ್ಕೊಳ್ಳೋ ಅಂತ ಹಣೆ ಬರ ಅವ್ರಿಗೇನಿತ್ತು. ನಮ್ಮ ಯಜಮಾನ್ರು ಹೇಳ್ದಾಗೆ ಅವರು ದೊಡ್ಡ ಮನೆ ಕುಡಿ. ಪಾಪ ಈ ಮನೆಯಲ್ಲಿ ಏನು ಸಿಗುತ್ತೆ ಅಂತ ತಾನೇ ಇಲ್ಲಿಗೆ ಬಂದಿರ್ತಾರೆ. ಅವರು ಆರಿಸ್ಕೊಂಡು ಬಂದಿರೋದು ನಮ್ಮೆಲ್ಲರ ಪ್ರೀತಿನ. ಅಯ್ಯೋ ಎಂಥ ತಡ್ಡಿ ನಾನು. ಅವ್ರ ಮನಸ್ಸನ್ನ ಎಷ್ಟೊಂದು ನೋಯಿಸ್ಬಿಟ್ಟೆ. ಈಗ ಏನು ಮಾಡಲಿ, ಅವ್ರ ಹತ್ರ ಹೋಗಿ ಕ್ಷಮೆ ಕೇಳ್ಬಿಡ್ಲಾ? ಇಲ್ಲ, ಇಷ್ಟು ದಿನ ಸಿಡಿ ಅಂತಿದ್ದವಳು ಈಗ ಹೋಗಿ ಮಾತಾಡ್ಸಿದ್ರೆ ಏನು ಅನ್ಕೋತಾರೋ ಏನೋ. ನನಗೂ ನೇರವಾಗಿ ಮಾತಾಡ್ಸೋಕ್ಕೆ ಒಂಥರ ಮುಜುಗರ. ಇನ್ನು ನಾನು ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೀನಿ ಅಂತ ಧನಲಕ್ಷ್ಮಿನೂ ಅವ್ರ ಮೇಲೆ ಸಿಡಿ ಅಂತಿದ್ಲು. ಇನ್ನು ನಾನೇನಾರು ಇವ್ರ ಹತ್ರ ಚೆನ್ನಾಗಿ ಮಾತಾಡ್ಬಿಟ್ರೆ
ಅವಳು ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಅಮ್ಮ, ಇವತ್ತು ಮಧ್ಯಾಹ್ನಕ್ಕೆ ನೀನೇ ಅಡುಗೆ ಮಾಡ್ಬೇಕಂತೆ. ಅದೇನ್ ಮಾಡ್ತೀಯೋ ಮಾಡು. ಆಹಾ, ಇದೇ ಒಳ್ಳೆ ಅವಕಾಶ. ಶ್ರಾವಣಿ ಅಮ್ಮವ್ರು ಅಡುಗೆ ಮಾಡ್ತೀನಿ ಅಂತ ಹೇಳಿದಾಗ ಬೇಡ ಅಂತ ನಾನೇ ಹೇಳಿ ಬೇಜಾರು ಮಾಡಿದ್ದೆ ಅವ್ರಿಗೆ. ಆ ತಪ್ಪಿಗೆ ಈಗ ನಾನು ಪ್ರಾಯಶ್ಚಿತ್ತ ಮಾಡ್ಕೋಬೋದು. ಅವ್ರಿಗೆ ಈ ಮನೆ ಸೊಸೆಯಾಗಿ ಜವಾಬ್ದಾರಿ ವಹಿಸ್ಕೊಳ್ಳೋ ಆಸೆ ಈಗಲಿಂದನೇ ಅದನ್ನು ತಗೊಳ್ಳಿ. ಅಮ್ಮ, ನಾನು ಹೇಳಿದ್ ಕೇಳಿಸ್ತಾ? ನಾನು ಅಡುಗೆ ಮಾಡಿದ್ರೆ ನಿನ್ ಅಳಿಯಾನು ನೀನ್ ಬೀಗ್ತೀನು ಉಪವಾಸ ಇದ್ದು ಸಾಯ್ತಾರೆ ಹೊರತು ಊಟ ಮಾಡಲ್ವಂತೆ. ಮಧ್ಯಾಹ್ನ ನೀನೇ ಅಡುಗೆ ಮಾಡು. ನಾನು ಅಡುಗೆ ಮಾಡ್ಬೇಕಾ? ಪ್ರಯಾಣ ಮಾಡ್ಕೊಂಬಂದು ನನಗೆ ಸುಸ್ತಾಗಿದೆ. ನನ್ನ ಕೈಲಿ ಅಡುಗೆ ಮಾಡೋಕ್ಕಾಗಲ್ಲ. ಹೀಗಂದ್ರೆ ಹೇಗಮ್ಮ? ನಾನು ಅಡುಗೆ ಮಾಡಿದ್ರೆ ನಿನ್ ಅಳಿಯಾನು ನೀನ್ ಬೀಗ್ತೀನು ಊಟ ಮಾಡಲ್ಲ ಅಂತಾರಲ್ಲ, ಅದೇನ್ ಮಾಡ್ತೀಯೋ ಮಾಡು. ಅಯ್ಯೋ, ಈ ಮನೇಲಿ ಅಡುಗೆ ಮಾಡೋಕ್ಕೂ ಗತಿ ಇಲ್ಲದಂಗೆ ಆಗೋಯ್ತಾ? ಅಯ್ಯೋ ಹೋಗೋಣ. ಅತ್ತೆ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಇವತ್ತು ಅಡುಗೆ ನಾನು ಮಾಡಬಹುದಾ? ಆಹಾ, ಇವ್ರೊಬ್ರು ಬಂದ್ಬಿಟ್ರು. ಇವ್ರು ಅಡುಗೆ ಮಾಡಿದ್ರೆ ನಾವೆಲ್ಲಮ್ಮ ಊಟ ಮಾಡ್ತೀವಿ? ಯಾಕೆ ಮಾಡಬಾರ್ದು? ಮಾಡಿದ್ರಾಯ್ತು ಬಿಡು. ಅಮ್ಮ, ಏನಮ್ಮ ಮಾತಾಡ್ತಿದ್ಯಾ? ಇನ್ನೇನೆ ಮತ್ತೆ, ಈ ಮನೇಲಿ ಎಲ್ಲ ಕೆಲಸನೂ ನಾವೇ ಮಾಡ್ಬೇಕಾ? ಅವರು ಸ್ವಲ್ಪ ಮಾಡ್ಲಿ ಬಿಡು. ಕೆಲಸ ಮಾಡಿದ್ರೆ ಕೈ ಏನು ಸೌದೋಗಲ್ಲ. ಹಾಗಂತೀಯ ಅಮ್ಮ? ಹಾಗಾದ್ರೆ ಮಾಡ್ಲಿ ಬಿಡು. ಹಾಗಾದ್ರೆ ನಿಜವಾಗ್ಲೂ ನಾನು ಇವತ್ತು ಅಡುಗೆ ಮಾಡಲಾ? ನಾನು ಅಡುಗೆ ಮಾಡಿರೋದನ್ನ ನೀವೆಲ್ಲ ತಿಂತೀರಾ ಅಲ್ವಾ? ಹೊಟ್ಟೆ ಹಸ್ದಾಗ ಊಟ ಮಾಡೋದನ್ನ ನೋಡ್ತಾರ ಹೊರ್ತು ಯಾರು ಮಾಡಿದ್ರು ಅಂತ ನೋಡ್ಕೊಂಡು ಕೂತ್ಕೊಳ್ಳಲ್ಲ. ಅದಕ್ಕಿಂತ ಹೆಚ್ಚಾಗಿ ಏನು ಈ ಮನೇಲಿ ಎಲ್ಲ ನನ್ನ ಕೇಳೇ ಮಾಡ್ತಾರ. ಇನ್ಮೇಲೆ ಏನಾದರೂ ಮಾಡ್ಬೇಕನ್ಸಿದ್ರೆ ಮಾಡಕ್ಕೆ ಹೇಳೆ, ನನ್ನನ್ನು ಕೇಳೋ ಅವಶ್ಯಕತೆ ಏನಿಲ್ಲ. ಸರಿ ಅತ್ತೆ, ನಾನು ಹೋಗಿ ಎಲ್ರಿಗೂ ಅಡುಗೆ ಮಾಡ್ತೀನಿ. ಅಮ್ಮ, ಒಳ್ಳೆ ಕೆಲಸ ಮಾಡಿದೆಮ್ಮ. ಐಶು, ಏನು ಅನ್ಕೊಂಡಿದ್ದಾರೆ ನಮ್ಮ ಅದಕ್ಕೆ? ನನಗೆ ಅಡುಗೆ ಮಾಡಕ್ಕೆ ಬರಲ್ಲ ಅಂತನಾ? ವೆರೈಟಿ ಅಡುಗೆ ಮಾಡಿ ತೋರಿಸ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.